ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ ಅವರು ಮಾತನಾಡಿ, ಉತ್ತರ ಕರ್ನಾಟಕ ಹೆಸರು ಹೇಳಿ ಧಾರವಾಡದ ಕೆಲವು ರಾಜಕಾರಣಿಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸದಾ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಈ ರೀತಿಯ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ. ಕಳೆದ ಬಾರಿಯ ಐಐಟಿ ವಿಷಯದಲ್ಲಿ ಭಾರಿ ಮೋಸ ಮಾಡಲಾಗಿದೆ. ಈ ಬಾರಿ ಈ ರೀತಿಯ ಅನ್ಯಾಯವಾದರೆ ಪ್ರತ್ಯಕ್ಷ ರಾಜ್ಯದ ಕೂಗಿಗೆ ನಾಂದಿ ಹಾಡಿದಂತಾಗುತ್ತದೆ. ಈಗಾಗಲೇ ಹಲವು ವರದಿಗಳು ರಾಯಚೂರಿಗೆ ಏಮ್ಸ್ ನೀಡಬೇಕು ಅಂತ ಶಿಫಾರಸು ಮಾಡಿವೆ. ಮೊನ್ನೆ ಸಿದ್ದರಾಮಯ್ಯನವರು ಪ್ರಧಾನ ಮಂತ್ರಿಗಳಿಗೆ ಭೇಟಿ ಮಾಡಿದಾಗ ನಮ್ಮ ಭಾಗದ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎಂದು ಹೇಳಿದ್ದು, ಇದನ್ನು ಅರಿತು ಕೇಂದ್ರ ಸರ್ಕಾರ ಮುಂಬರುವ ಬಜೆಟ್ನಲ್ಲಿ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲದಿದ್ದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇವತ್ತಿಗೆ 792 ದಿನಗಳ ಹೋರಾಟ ಇವತ್ತು ರಾಯಚೂರಲ್ಲಿ ಸ್ಥಾಪನೆ ಮಾಡಬೇಕು. ಈಗಾಗಲೇ ಹೋರಾಟ ಶುರುವಾಗಿದೆ, ನಿರಂತರವಾಗಿ ನಡೀತಾ ಇದೆ. ಕಾರಣ ತಮಗೆಲ್ಲರಿಗೂ ಗೊತ್ತಿದೆ, ಪತ್ರಿಕೆ ಮೂಲಕ ಮತ್ತು ಬೇರೆ ಬೇರೆ ಮಾಧ್ಯಮಗಳ ಅರ್ಥ ಆಗಿರ್ತಕ್ಕಂಥ 2020ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಅನ್ನು ನೀಡಲಾಗುತ್ತದೆ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಇದು ಒಂದು. ನಮಗೆ ಏಮ್ಸ್ ಘೋಷಣೆ ಆದ ತಕ್ಷಣ ನಮ್ಮ ರಾಯಚೂರಲ್ಲಿ ಹೋರಾಟ ಶುರುವಾಯಿತು. ನಮಗೂ ಏಮ್ಸ್ ಕೊಡಿ ಅಂತ. ಅದನ್ನು ಒಂದು ನಿಯೋಗ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಯಡಿಯೂರಪ್ಪರ ಹತ್ರ ನಾವು ಹೋದ್ವಿ. 23ನೇ ತಾರೀಕು ಮಾರ್ಚ್ 2021 ನಾವು ಹೋಗಿದ್ವಿ. ಅವ್ರು ಒಂದೇ ಹೇಳಿದ್ರು, ಸರ್ ನಾವೇ ಯಾಕೆ ಏಮ್ಸ್ ಕೇಳಬೇಕು, ಎಲ್ಲ ಜಿಲ್ಲೆಗಳ ನಮಗೆ IIT ವಿಷಯದಲ್ಲಿ ಭಾಳ ದ್ರೋಹ ಆಗಿದೆ, ಅನ್ಯಾಯ ಆಗಿದೆ, ಅದಕ್ಕೆ ಪರ್ಯಾಯವಾಗಿ ಏಮ್ಸ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಬಟ್ ಒಂದು ವಿಷಯ, ಯಡಿಯೂರಪ್ಪನವರು ರಾಯಚೂರಿಗೆ IIT ಕೊಡಲೇಬೇಕಂತ ತಿಳ್ಕೊಂಡು ನಮ್ಮ ಜೊತೆಗೆ ಬೇರೆ ಕೂಡ ಬಂದಿದ್ರು. ಅವರು ಸ್ಮೃತಿ ಇರಾನಿ ಅವರು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾಗಿದ್ದಾರೆ. ಖರ್ಗೆ ಸಾಹೇಬರು ಕೂಡ ಬಂದಿದ್ರು. ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ MP, ಸಚಿವರು, ಶಾಸಕರು ಆಗಿದ್ದರು. ದಟ್ ಇಸ್ ವೆರಿ ಹಿಸ್ಟಾರಿಕ್ ಡೆಲಿಗೇಷನ್. ಆದಾಗ್ಯೂ ಕೂಡ ನಮ್ಮ ಸಿದ್ದರಾಮಯ್ಯವರು ಒಂದು ಏನು ಮೋಸ ಮಾಡಿಬಿಟ್ರು. ಆಲ್ರೆಡಿ ನಿಮಗೆ ಒಂದು ವಿಷಯ ಹೇಳ್ತೇನೆ. 2012ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಲಬುರಗಿಯಲ್ಲಿ ಒಂದು ಸಚಿವ ಸಂಪುಟ ಸಭೆ ಆಗ್ತದೆ. ಆ ಸಭೆಯಲ್ಲಿ ನಂಜುಂಡಪ್ಪ ವರದಿ ರಿಪೋರ್ಟ್ ಪ್ರಕಾರ ರಾಯಚೂರಿಗೆ IIT ಕೊಡಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಡಬೇಕಂತ ತಿಳ್ಕೊಂಡು ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಕ್ಯಾಬಿನೆಟ್ ಡಿಸಿಷನ್ ಆಗ್ತದೆ. ಅದ್ರ ಪ್ರಕಾರ UPA ಸರ್ಕಾರ ಇರ್ತದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯವರಿಗೆ ಖುದ್ದಾಗಿ ಜಗದೀಶ್ ಶೆಟ್ಟರ್ ಅವರೇ ಪತ್ರ ಬರೀತಾರೆ, ರಾಯಚೂರಿಗೆ IIT ಕೊಡಿ ಅಂತೇಳಿ. ಮತ್ತು ಅಷ್ಟೊತ್ತಿಗಾಗಲೇ ನಮ್ಮ ಹೋರಾಟ ಬಹಳ ತೀವ್ರ ಆಗಿರ್ತದೆ. ಇದೆಲ್ಲಗಳ ಮಧ್ಯೆ ತಮಗೆಲ್ಲ ಗೊತ್ತಿದೆ, 2013ರಲ್ಲಿ ಸರ್ಕಾರಗಳು ಅದನ್ನು ಬದಲಾದವು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಇದು BJP ಸರ್ಕಾರ ಹೋಗಿ ಸಿದ್ದರಾಮಯ್ಯ ಸರ್ಕಾರ ಬಂತು. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಹೋಗಿ ಅಲ್ಲಿ BJP ಸರ್ಕಾರ ಬಂತು. ಈ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗ್ತದೆ. ಏನಾಯಿತು ಅಂತಂದರೆ, ಆಗ ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ನಾವು ಮತ್ತೆ ಹೋಗಿ ಹೇಳಿದ್ವಿ, ಸರ್ ಅದನ್ನು ಸ್ವಲ್ಪ ರಿಮೈಂಡರ್ ಮಾಡಿರಿ ಕೇಂದ್ರ ಸರ್ಕಾರಕ್ಕೆ. ಆಲ್ರೆಡಿ ಜಗದೀಶ್ ಶೆಟ್ಟರ್ ಅವರು ಪ್ರಸ್ತಾವನೆ ಕಳಿಸ್ತಾರೆ. ಅವ್ರು ಏನಂತ ಒಂದು ತೆಗೆದ್ರು ಅಂದರೆ ಒಂದು ನ್ಯಾಯ, ಇಲ್ಲ ಒಂದು ಕಳಿಸೋಕ್ಕಾಗಲ್ಲ, ನನಗೂ ಕೂಡ ಒತ್ತಡ ಇದೆ. ಈ ಕಡೆ ದೇಶಪಾಂಡೆಯವರು ಧಾರವಾಡಕ್ಕೆ ಬೇಕಂತಾರೆ, ಮತ್ತು ಆ ಕಡೆ ನಮ್ಮ ಮೈಸೂರು ನನ್ನ ಜಿಲ್ಲೆ, ನಮ್ಮವ್ರು ಕೇಳ್ತಾ ಇದ್ದಾರೆ. ಆಮೇಲೆ ರಾಯಚೂರು ಕೂಡ ಕಳಿಸೋಣ, ಅವರು ಯಾವುದಕ್ಕಾದ್ರೂ ನಿರ್ಣಯ ತೆಗೆದುಕೊಳ್ಳಿ ಅಂತ. ಎಷ್ಟು ಪರಿಪರಿಯಾಗಿ ಹೇಳಿದ್ರೆ, ನಂಜುಂಡಪ್ಪ ವರದಿಯಲ್ಲಿ ಮೈಸೂರಾಗಲಿ ಧಾರವಾಡ ಆಗಲಿ ಇಲ್ಲ ಸರ್, ಅದು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಕೊಡಬೇಕಂತ ಇದೆ. ರಾಯಚೂರು ಕೇಳಿಲ್ಲ, ಸಾಕಷ್ಟು ಬೇಕು, 3 ಹೆಸರು ಕಳಿಸಬೇಕು. ಇದನ್ನೇ ನೆಪ ಮಾಡಿಕೊಂಡು, ನೀವು ಗೊತ್ತಿರಬೇಕು, ಸಂಸದೀಯ ವ್ಯವಹಾರ ಸಚಿವರಾಗಿದ್ದರು ಅನಂತಕುಮಾರ್ ಅವರು ಮತ್ತು ಈ ಪತ್ರ ಬರೆದಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರೇ ಅಧಿಕಾರ ಕಳ್ಕೊಂಡ ಮೇಲೆ ಮತ್ತೆ ತಿರುಗಿದ್ದು. ಆಮೇಲೆ ಈಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಆಮೇಲೆ ಕಾಂಗ್ರೆಸ್ನ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದರು ದೇಶಪಾಂಡೆ ಅವರು, ಇವರೆಲ್ಲರೂ ಒಂದಾಗಿ ಅಲ್ಲಿಂದ ಒಂದು ಪತ್ರ ಹಾಕಿಸ್ತಾರೆ ಸ್ಮೃತಿ ಇರಾನಿಯಿಂದ. ನಾವೊಂದು ಲ್ಯಾಂಡ್ ಇನ್ಸ್ಪೆಕ್ಷನ್ ಕಮಿಟಿ ಅಂತೆಲ್ಲ ರಚನೆ ಮಾಡೀವಿ. ಅದು 3 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಒಂದು ವರದಿ ಕೊಡ್ತಾರೆ. ಮೈಸೂರಿಗೆ ಬಂದರು, ಫೇಲ್ ಮಾಡಿ. ರಾಯಚೂರಿಗೆ ಬಂದರು, ನೋ ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ IIT ಅಂತ ರಿಪೋರ್ಟ್. ಲಾಸ್ಟಿಗೆ ಧಾರವಾಡಕ್ಕೆ ಹೋಗಿ ಇಟ್ ಈಸ್ ವೆರಿ ವೆರಿ ಸೂಟೇಬಲ್ ಪ್ಲೇಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ IIT ಅಂತ ಒಂದು ರಿಪೋರ್ಟ್ ಕೊಟ್ಟು
ಇದು ಲ್ಯಾಂಡ್ ಇನ್ಸ್ಪೆಕ್ಷನ್ ಕಮಿಟಿ ಇದೆಲ್ಲ ಹುನ್ನಾರ ಅನಂತಕುಮಾರ್ ಜೋಶಿ ಎಲ್ಲ ಬೇಸ್ಡ್ ಆನ್ ದಟ್ ಗೌರ್ಮೆಂಟ್ ಟುಕ್ ಎ ಡಿಸಿಷನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಐಐಟಿ ಓನ್ಲಿ ಇನ್ ಧಾರವಾಡ. ದೀರ್ಘ ಹೋರಾಟ 2010ರಿಂದ ಹೋರಾಟ ಆದಮೇಲೆ ನಮಗೆ ವಂಚನೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ 2020ರಲ್ಲಿ ಏಮ್ಸ್ ಆದಮೇಲೆ ನಾವು ಚುನಾವಣೆ ಪೂರ್ವದಲ್ಲೇ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ, ಸರ್ ಹೋದ ಸಲ ನಮಗೆ 3 ನಾಮ ಇಟ್ಬಿಟ್ರಿ ಗೋವಿಂದ ಅಂತೇಳಿ, ಈ ಸಲ ಒಂದೇ ನಾಮ ಇಟ್ರಿ, ನಿಮ್ಮ ಸರ್ಕಾರ ಬಂದರೆ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿರ್ತಾರೆ, ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ. ಇಲ್ಲ ಯಾರು ನನ್ನಿಂದನೇ ಅನ್ಯಾಯ ಆಗಿದ್ದು ಒಪ್ಕೊಂಡ್ರು, ಈಗ ಆಗುವುದಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ತೀವಿ ಅಂತೇಳಿ ಚುನಾವಣೆ ಪ್ರಣಾಳಿಕೆಯಲ್ಲೇ ಸೇರಿಸ್ಬಿಟ್ರು ಕಾಂಗ್ರೆಸ್ ಪಕ್ಷ. ಅದು ಪುಣ್ಯಕ ಅವ್ರದೇ ಸರ್ಕಾರ ಬಂದ ಮೇಲೆ ನಿಜವಾಗ್ಲೂ ಕೂಡ ಪಾಪಕ್ಕೆ ಪ್ರಾಯಶ್ಚಿತ ಅನ್ನುವ ಹಾಗೆ ನಾನು ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಪತ್ರವನ್ನು 17ನೇ ತಾರೀಕು 6ನೇ ತಿಂಗಳ 2023ನೇ ಇಸ್ವಿಗೆ ಒಂದು ಪತ್ರ ಬರೀತಾರೆ ಕೇಂದ್ರದ ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮನ್ಸುಖ್ ಮಾಂಡವೀಯ. ಪತ್ರ ಬರೆದು ಏನಂತ ಹೇಳ್ತಾರೆ, ಇದು ಅತ್ಯಂತ ಹಿಂದುಳಿದ ರಾಯಚೂರು ಜಿಲ್ಲೆ ಬಹಳಷ್ಟು ಮತ್ತು ಮೇಲಾಗಿ ಇದು ನೀವೇ ಸರ್ಕಾರ ಘೋಷಣೆ ಮಾಡಿದಂಗೆ ಇದು ಮಹತ್ವಾಕಾಂಕ್ಷಿ ಜಿಲ್ಲೆ ಕೂಡ ಆಗಿದೆ, ಆಸ್ಪಿರೇಷನ್ ಡಿಸ್ಟ್ರಿಕ್ಟ್. ನಮ್ಮ ಕರ್ನಾಟಕದಲ್ಲಿ 2 ಒಂದು ಯಾದಗಿರಿ, ರಾಯಚೂರು. ಹಾಗಾಗಿ ಇಲ್ಲಿ ನೀವು ದಯವಿಟ್ಟು ಏಮ್ಸ್ ಕೊಡಿ, ಕರ್ನಾಟಕ ರಾಜ್ಯ ಸರ್ಕಾರ ಅಗತ್ಯ ಇರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಪೂರೈಸಲು ಸಿದ್ಧ ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಈ ಪ್ರಸ್ತಾವನೆಗೆ ಮನ್ಸುಖ್ ಮಾಂಡವೀಯ ಕೇಂದ್ರ ಸಚಿವರು ಒಂದು ನಿಯೋಗ ಬರ್ರಿ ಅಂತೇಳಿ ಒಂದು ಅಧಿಕೃತವಾಗಿರ್ತಕ್ಕಂಥ ಆಹ್ವಾನವನ್ನು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಚಂದ್ರ ಪ್ರಕಾಶ್ ಪಾಟೀಲ್ಗೆ ಕಳಿಸ್ತಾರೆ. ಅವರು ಒಂದಿಷ್ಟು ನನಗೆ ಫೋನ್ ಮಾಡಿ ಕಳಿಸೋರೆ, ನಾವೆಲ್ಲ ಡೆಲ್ಲಿಗೆ ಹೋಗೋಣ, ನೀವು ಬನ್ನಿ ಬೋಸರಾಜ್ ಅವರು, ನಮ್ಮೆಲ್ಲ ಶಾಸಕರು ಇರ್ತಾರೆ, ಅಂದರೆ ನಮ್ಮ ಕಲಬುರಗಿಯಿಂದ ಲಕ್ಷ್ಮಣ್ ಜೊತೆಯವರು ಬರಬೇಕು ಸರ್, ನಾವು ಭಾಳ ಆಯಿತು ಎಲ್ಲ ನಾವು ಬರ್ರಿ ಹೋಗೋಣ. ಸರ್ಕಾರದ ಖರ್ಚಿನಲ್ಲೇ ಪಾಪ ನನ್ನ ಏರ್ಪೇಟ್ ಮಾಡ್ಕೊಂಡು ಕಳಿಸೋರು. ಆಗಸ್ಟ್ 22ನೇ ತಾರೀಕು ಹೋದ ವರ್ಷ ಮನ್ಸುಖ್ ಮಾಂಡವೀಯ ಶಾಸ್ತ್ರಿ ಭವನದಲ್ಲಿ ನಾವು ನೀವು ಭೇಟಿ ಆಗ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.